ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಖಜೂರ್ ಹಾಕಿ ಏನು ಉಂಡೆ ಮಾಡಿದ್ದೆ ಅಲ್ರಿ, ಅದ್ರದ್ದು ನೆಕ್ಸ್ಟ್ ಪಾರ್ಟ್ ರೀ ಇದು. ಕಂಟಿನ್ಯೂಯಸ್ ಆಗಿ ಈ ಬ್ಲಾಗ್ ಒಳಗೆ ಶೇರ್ ಮಾಡೀನಿ. ಈಗ ಶೇಂಗಾನು ಹುರಿತಾ ಇದ್ದೀನಿ ನೋಡ್ರಿ, ನೋಡ್ತಾ ಇರ್ಬೋದು. ಸಣ್ಣ ಹುರಿತೀನಿ, ಹಿಂಗೆ ಹುರಿಬೇಕ್ರಿ. ಲೋ ಫ್ಲೇಮ್ನಾಗ ನೀಟಾಗಿ ಹುರ್ಕೋಬೇಕು, ಅಂದ್ರೆ ಚಟ್ನಿ ರುಚಿ ಆಕೈತ್ರಿ, ಹೊತ್ತಿಸ್ಬಾರ್ದು. ಇದಕ್ಕೋಸ್ಕರ ನಾನಂತೂ ರಗಡ್ಸಲ ಹೇಳ್ತೀನಿ, ಮತ್ತು ಮಾಡೋ ಮುಂದೆ ಹೇಳೇ ಬಿಡ್ತೇನೆ. ಹೊಸ್ದಾಗಿ ನೋಡೋರಿಗೆ ಅನುಕೂಲ ಆಗ್ತೈತಂತ. ನಾವೇನಾಗ್ತೀವಿ ಅನ್ಕೋತೀವಿ ನಮ್ದು ಕೆಲಸ ಫಾಸ್ಟ್ ಆಗಲಿ ಅಂತ ಹೇಳಿ ಹೈ ಫ್ಲೇಮ್ನಾಗ ಹುರ್ಕೊಳ್ತೀವಿ. ಬಟ್ ಮೇಲೆಲ್ಲ ಹುರಿದಂಗೆ ಅನ್ನಿಸ್ತಾವ್ರಿ. ಬಟ್ ಚೆನ್ನಾಗಿ ಫುಲ್ ಹುರಿದಿರಂಗಿಲ್ಲ, ಅವು ಹಸಿ ಬಿಸಿ ಇರ್ತಾವೆ ಒಳಗಡೆ. ಇದರಿಂದ ಏನಾಗ್ತೈತಿ, ಚಟ್ನಿನೂ ಅಷ್ಟು ರುಚಿ ಆಗಂಗಿಲ್ಲ ಮತ್ತು ಚಟ್ನಿನೂ ಬಾಳಿಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾವು ನೀಟಾಗೆ ಸಣ್ಣ ಉರಿ ಒಳಗೆ ನೀಟಾಗೆ ಹುರಿ ತೊಗೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಕೈತೆ ಚಟ್ನಿ. ಮತ್ತು ಇಲ್ಲಿ ಶೇಂಗಾನು ಹುರಿಯಾಕತ್ತೀನಿ. ಶೇಂಗಾ ಹುರಿತಾ ಮತ್ತು ಚಟ್ನಿಗೆ ಬೆಳ್ಳುಳ್ಳಿ ಬೇಕಲ್ರಿ. ಸೊ ಬೆಳ್ಳುಳ್ಳಿನೂ ಬಿಡಿಸಿಟ್ಕೊಂಡೆ ನೋಡ್ರಿ, ಖಾಲಿಯಾಗಿತ್ತೆ. ಬಿಡಿಸಿದ ಬೆಳ್ಳುಳ್ಳಿ ಇರಲಿಲ್ಲ, ಮತ್ತು ಅದನ್ನು ಕೂಡ ಈಗ ಶೇಂಗಾ ಹುರಿತಾನ ಬೆಳ್ಳುಳ್ಳಿನೂ ಬಿಡಿಸ್ಕೊಂಡೆ. ಮತ್ತು ಮೇನಾಗಿ ಉಂಡಿದ ಕೆಲಸ ಮುಗಿತ್ಲೆ ಅಂದ್ರೆ ಪಾತ್ರೆ ತೊಳ್ಕೊಂಡೆ ಫಸ್ಟ್. ಉಂಡೆ ಕಟ್ಟಿದ್ದಾಗಿರ್ಬೋದು, ಬೆಳಗ್ಗೆ ಟಿಫನ್ ಮಾಡಿದ್ದಾಗಿರ್ಬೋದು ಎಲ್ಲನೂ ಇತ್ತು. ಅವಿಷ್ಟು ಸ್ವಚ್ಛಗೆ ನೀಟಾಗಿ ತೊಳೆದೆ. ಇದೆಲ್ಲ ಮುಗಿಸಿ ಆದ ನಂತರ ನಾನೀಗ ಶೇಂಗಾನ ಹುರಿತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಬಿಡಿಸಿದೆ. ಮತ್ತು ಶೇಂಗಾ ಹುರಿದಾದ ನಂತರ ಇವು ಕಂಪ್ಲೀಟಾಗಿ ತಣ್ಣಗಾಗಬೇಕ್ರಿ. ಆಮೇಲೆ ಇವನ್ನ ಸಿಪ್ಪಿ ಬಿಡಿಸ್ಬೇಕಾಕೈತಿ. ಅದಕ್ಕೋಸ್ಕರ ಇವನ್ನ ಮೊದಲ ಹುರಿದು ಇಟ್ಬಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪಿ ತೆಗೆದು ಚಟ್ನಿ ಮಾಡೋದು ಅಂಥೇಳಿ. ಅದೇನು ಚಟ್ನಿ ರೆಸಿಪಿ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ. ನನ್ನ ಸಾಕಷ್ಟು ವಿಡಿಯೋದೊಳಗೆ ಐತಿ ಶೇಂಗಾ ಚಟ್ನಿ ರೆಸಿಪಿ. ಅದನ್ನೇನು ಡಿಟೇಲಾಗಿ ನಾನು ಶೇರ್ ಮಾಡೋಂಗಿಲ್ಲ. ಈ ಒಂದು ಶೇಂಗಾ ಚಟ್ನಿಯ ಡಿಟೇಲ್ ಆದ ರೆಸಿಪಿ ಬೇಕಿದ್ರೆ ಈ ವಿಡಿಯೋ ಕೆಳಗೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆನಂತರ ನಿನ್ನೆ ಚಿಪ್ಸ್ ಮಾಡಿದ್ವಿ, ಆಲೂಗಡ್ಡೆ ಚಿಪ್ಸ್ ಗೊತ್ತೇ ಇರ್ಬೋದು ನಿಮ್ಗೆ. ಅವನ್ನೂ ಕೂಡ ಬಿಸಿಲಿಗೆ ಹಾಕಿನಿ. ಮತ್ತಿವತ್ತು ಕಾವೇರಿ ಇದ್ದಾಗನೇ ಹಾಕಿಬಿಟ್ಟೆ ರೀ, ನನಗೂ ಸ್ವಲ್ಪ ಅನುಕೂಲ ಆಗ್ತೈತೆ ನೀಟಾಗಿ ಹಾಕಕ್ಕಂತ. ಆಕೆ ಹೋಗೋದ್ರೊಳಗನ ಅಂದ್ರೆ ಹಾಕಿಬಿಟ್ಟೆ. ಇವತ್ತು ಈ ಥರ ಒಣಗಿಸ್ತೇನೆ ನೀಟಾಗೆ. ಆಮೇಲೆ ಏನೈತಿ, ಸ್ವಲ್ಪ ಪರಾತ ಬುಟ್ಟಿ ಒಳಗೆ ಇಟ್ಟರೆ ನಡಿತೈತಿ. ಬಟ್ ಚೆನ್ನಾಗಿ ಒಣಗಬೇಕ್ರಿ ಅವು, ಮಸ್ತ್ ಅಂದ್ರೆ ಮಸ್ತ್ ಒಣಗಬೇಕು. ಅಂದ್ರೆ ಮಾತ್ರ ವರ್ಷಾಂಗಟ್ಲೆ ಇಟ್ಕೊಂಡ್ರು ಏನಾಗಂಗಿಲ್ಲ. ಹಸಿ ಬಿಸಿ ಒಣಗಿಸಿಟ್ವಿ ಅಂದ್ರೆ ಕೆಟ್ಟು ಬಿಡ್ತಾವ್ರಿ, ಒಂಥರ ಫಂಗಸ್ ಬಂದಂಗೆ ಆಗ್ತಾವೆ. ಅದಕ್ಕೆ ನೀಟಾಗಿ ಒಣಗಿಸ್ಬೇಕ್ರಿ ಅವನು. ನೀಟಾಗಿ ಒಣಗಿಸೇ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 1-2 ವರ್ಷ ಇಟ್ಕೊಂಡು ನಾವು ಯಾವಾಗ ಬೇಕು ಅವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ಚಿಪ್ಸ್. ಸೊ ಅದಕ್ಕೋಸ್ಕರ ಮತ್ತಿಷ್ಟ ಆಗೈತೆ ನೋಡ್ರಿ ಸ್ನೇಹಿತರೆ. ಶೇಂಗಾ ಚಟ್ನಿನೂ ರೆಡಿ ಆಯಿತು. ಸೊ ಹೇಳ್ದ ಹಾಗೆ ಇವತ್ತು ಕಳಿಸೋದೈತಿ ನಾನು ಪಾರ್ಸಲ್. ಸೊ ನೋಡಿರಿ, ಇವತ್ತು ಬೆಳಗ್ಗೆನ ಎರಡೂ ನಾನು ಫ್ರೆಶ್ ಆಗಿನ ಮಾಡಿ ನಾನೀಗ ಮಧ್ಯಾಹ್ನ ಟೈಮ್ ಪ್ಯಾಕ್ ಮಾಡಾಕತ್ತೀನಿ. ಸೊ ನಾನೀಗ ಕೊರಿಯರ ಕಳಿಸ್ಬೇಕು ನೋಡ್ರಿ. ಸೊ ಇದೇ ರೀತಿ ಯಾರೇ ಆರ್ಡ್ರ್ ಕೊಡ್ರಿ, ಏನೇ ಕೊಡ್ರಿ, ಫ್ರೆಶ್ ಆಗೇ ಮಾಡ್ತೀನಿ. ಏನೋ ಐಟಮ್ ಜಾಸ್ತಿ ಇದ್ದರೆ ಹಿಂದಿನ ದಿವ್ಸ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲಪ್ಪ ಅಂದರೆ ಇದೇ ರೀತಿ ಫ್ರೆಶ್ ಆಗಿನ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಹತ್ರ ಟೈಮ್ ತೊಗೊಂಡನ ಆರ್ಡ್ರ್ ತೊಗೊಳ್ಳೋದು, ಯಾಕಂದ್ರೆ ನಾನು ಫ್ರೆಶ್ ಆಗೇ ಮಾಡಿ ಕಳಿಸ್ಕೊಡಕ್ಕಂತ ಹೇಳಿ. ಅದಕ್ಕೋಸ್ಕರ ನೋಡಿರಿ, ಅದಕ್ಕೋಸ್ಕರ ಹೆಂಗೂ ಈಗ ಪ್ಯಾಕ್ ಮಾಡಾಕತ್ತಿದೆ ನೋಡಿರಿ. ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಇನ್ನೇನು ಪ್ಯಾಕಿಂಗ್ ಸ್ಟಾರ್ಟ್ ಆಯಿತು. ಸೊ ನನ್ನ ಸ್ನೇಹಿತರ ಜೊತೆಗೆ ಶೇರ್ ಮಾಡಿದ್ರಾಯಿತು ಅಂತ ನಾನು ತೊಗೊಂಡೆ. ಸೊ ಈಗ ಪ್ಯಾಕ್ ಮಾಡಿ ನಾನು ತಮ್ಮನಿಗೆ ಕಾಲ್ ಮಾಡ್ತೀನಿ. ಅವನು ಹೋಗಿ ಕೊರಿಯರ್ ಆಫೀಸಿಗೆ ಕೊಟ್ಟು ಬರ್ತಾನೆ. ಹೆಂಗೂ ಇವತ್ತು ಅವ್ನ ಮನ್ಯಾಗ ಅದಾನ, ಹೀಗಾಗಿ ಅವ್ನ ಕೈ ಕೊಡ್ತೀನಿ. ಅವ್ನು ಇರಲಿಲ್ಲ ಅಂದ್ರೆ ಮಾಮ ಹೋಗಿರ್ತಾರೆ. ಮಾಮಾರು ಡ್ಯೂಟಿಗೆ ಹೋಗಿದ್ರಂದ್ರೆ ತಂಗಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ಯಾರೂ ಇಲ್ಲಪ್ಪ ಅಂದಾಗ ಅನಿವಾರ್ಯವಾಗಿ ಮುಂದೆ ಆಲೋಚನೆ ಅಂಥೇಳಿ. ಬಟ್ ಆ ಥರ ಆಲೋಚನೆ ಮಾಡುವಂಥ ಟೈಮ್ ಇನ್ನೂವರೆಗೆ ಬಂದಿಲ್ಲ. ಯಾಕಂದ್ರೆ ಒಬ್ರಿಲ್ಲೊಬ್ರು ಇರ್ತಾರೆ, ಮತ್ತು ಒಬ್ರಿಲ್ಲೊಬ್ರು ನನಗೆ ಹೆಲ್ಪ್ ಮಾಡ್ತಾರೆ ಪಾರ್ಸಲ್ ಕೊರಿಯರ್ ಆಫೀಸಿಗೆ ಕೊಡಲಿಕ್ಕೆ. ಅದಕ್ಕಂತ ಹೇಳಿ. ಸೊ ನೋಡಿರಿ, ನಿಮಗೂ ಏನಾದರೂ ಆರ್ಡ್ರ್ ಮಾಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಪ್ಲೇಸ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಪನ್ನೀರ್ ಇತ್ತು. ಸೊ ಬೆಳಗ್ಗೆನ ಫ್ರೀಝರ್ನಾಗಿಂದ ತೆಗೆದು ನೀರೊಳಗೆ ಹಾಕಿಟ್ಟಿದ್ದೆ ನಾನು. ನನ್ನ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ನೋಡಿದ್ರೆ ನಿಮ್ಗೆ ಆಜು ಬಾಜು ಎಲ್ಲರ ಕಟ್ಟಿ ಮ್ಯಾಗ ಕಂಡಿರ್ತೈತಿ ಪನ್ನೀರ್ ಇದೆ. ಲಾಸ್ಟ್ ಬ್ಲಾಗ್ ಒಳಗೆ ನೀವು ಅಬ್ಸರ್ವ್ ಮಾಡಿದ್ರೆ. ಸೊ ನಾನೀಗ ಒಂದು 5:30 ಆಯಿತು ಟೈಮ್, ಸಾಯಂಕಾಲ. ಸೊ ಮಾಡಿಬಿಟ್ರಾಯ್ತು. ಪಾಲಕ್ ಇತ್ತು ಸ್ವಲ್ಪ, ಅದನ್ನೀಗ ಸ್ವಲ್ಪ ಬೇಯಿಸ್ಕೊಂಡೇನ್ರಿ. ಅದ್ರಾಗ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ. ಸೊ ನೋಡಿರಿ, ಜಸ್ಟ್ ಬೇಯಿಸ್ಕೊಂಡೇನಿ. ಬೇಯಿಸಿ ತಕ್ಕೊಂಡೆ, ಒಂದು 5 ನಿಮಿಷ ಬೇಯಿಸಿದೆ. ಆಮೇಲೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ತನ್ನ ನೀರೊಳಗೆ ಇದನ್ನು ತೆಗೆದಿಟ್ಟೀನಿ. ಅಂದ್ರೆ ಆ ಥರ ತನ್ನ ನೀರೊಳಗೆ ನಾವು ಈ ಥರ ಬಾಯ್ಲ್ಡ್ ಮಾಡಿದ್ದು ತೆಗೆದಿಟ್ರೆ
ಕಲರ್ ಚೆನ್ನಾಗಿ ಬರ್ತೈತೆ ರೀ. ಪಾಲಕ್ ಸೊಪ್ಪಿಂದ ಕಲರ್ ಡಾರ್ಕ್ ಆಗಂಗಿಲ್ಲ, ಚೆನ್ನಾಗಿ ಬರ್ತೈತೆ ಕಲರ್. ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಬೇಕಲ್ಲ, ಸೊ ಇದ್ರೊಳಗೆ ಬಾಯ್ಲಿಗೆ ಹಾಕಿದ್ದೆ ನಾನು. ಇದು ನಮ್ಮ ಗಿಡದೊಳಗಿಂದ ರೀ, ಅಷ್ಟೊಂದು ಖಾರ ಇಲ್ಲ, ಹೀಗಾಗಿ ಸ್ವಲ್ಪ ಜಾಸ್ತಿನ ಹಾಕಿ ನಾನು ಹಸಿಮೆಣಸನ್ನು ನೋಡ್ತಾ ಇರ್ಬೋದು. ಎಲ್ಲನೂ ಈಗ ಇದ್ರೊಳಗೆ ಹಾಕಿ ಎತ್ತಿಟ್ಟೀನಿ. ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೋಬೇಕ್ರಿ, ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಸಿಂಪಲ್ ರೀ, ಏನು ಇದ್ರೊಳಗೆ ತಾಂಜಾಮ್ ಏನಿಲ್ಲ, ಜಾಸ್ತಿ ಮಸಾಲ ಬೇಕಾಗಂಗಿಲ್ಲ, ಏನಿಲ್ಲ. ಜಸ್ಟ್ ಪಾಲಕನ್ನು ಸ್ವಚ್ಛಗೆ ಬಿಡಿಸಿ, ಸ್ವಚ್ಛಗೆ ಒಂದು 4-5 ನೀರೊಳಗೆ ನೀಟಾಗಿ ತೊಳೆದು ಬಿಟ್ಟು ಒಂದು 5 ನಿಮಿಷ ಇದನ್ನು ಬಿಸಿ ನೀರೊಳಗೆ ಕುದಿಸಿ, ಇದನ್ನು ತೆಗೆದು ಕೋಲ್ಡ್ ನೀರೊಳಗೆ ಹಾಕಿ ಈ ಥರ ಇಡಬೇಕ್ರಿ. ಆಮೇಲೆ ಸಿಂಪಲ್ ಇದನ್ನೆಲ್ಲ ನೀರು ಬಸಿದು ರುಬ್ಕೊಂಡು ಬಂದ್ರೆ ಆಯ್ತು, ಪೇಸ್ಟ್ ರೆಡಿ ಆಗ್ತೈತಿ. ಒಗ್ಗರ್ನಿಗೆ ಏನೇನು ಬೇಕಂದ್ರೆ ಬೆಳ್ಳುಳ್ಳಿ ಬೇಕು, ಹಾಗೇನೆ ಈರುಳ್ಳಿ ಬೇಕು. ಇವೆರಡೇ 2 ಪದಾರ್ಥ. ಇದಕ್ಕೇನು ಟೊಮೆಟೊ ಮತ್ತೇನಂದ್ರೆ ಏನೂ ಬೇಡ. ಇದಕ್ಕೆ ಇಷ್ಟ ಸಿಂಪಲ್ ರೀ. ನಾನು ತೋರಿಸ್ತೇನೆ ನಿಮ್ಗೆ. ಇದನ್ನು ಸಣ್ಣಗೆ ಹೆಚ್ಕೋತೀನಿ, ಎರಡೂ ಹೆಚ್ಕೊಂಡ್ಬಿಟ್ಟು ನಂತರ ಸಿಗ್ತೀನಿ. ಸ್ನೇಹಿತರೆ ನೋಡಿರಿ, ಪಾಲಕ್ ರುಬ್ಬಿದೆ ನಾನು. ನೋಡಿರಿ ಕಲರ್ ಎಷ್ಟು ಸಖತ್ತಾಗಿ ಬಂದೈತೆ ಅಂತ ಹೇಳಿ. ನಾವು ಅದನ್ನು ಬೇಯಿಸೋದ್ಲೆ ತಣ್ಣೀರೊಳಗೆ ಏನು ಹಾಕ್ತೀವಲ್ಲ ರೀ, ಕೋಲ್ಡ್ ವಾಟರ್ ರೀ. ತಣ್ಣೀರು ಅಂದ್ರೆ ಹಂಗೆ ಮನೆಯಾಗಿನ ವಾರ್ಮ್ ವಾಟರ್ ಅಲ್ಲ, ಕೋಲ್ಡ್ ವಾಟರ್. ನೀರೊಳಗೆ ಒಂದಿಷ್ಟು ಐಸ್ ಕ್ಯೂಬ್ ಹಾಕಿ ಆ ಸೊಪ್ಪನ್ನು ಎತ್ತಿಟ್ರೆ ಈ ರೀತಿ ಸಖತ್ತಾದ ಕಲರ್ ಬರ್ತೈತೆ ನೋಡಿರಿ. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೇನ ಮತ್ತು ಅದಕ್ಕೆ ಏನೆಲ್ಲ ಬೇಕಾಗಿತ್ತು ಹೇಳಿದ್ದೆ ನಿಮ್ಗೆ, ಅದನ್ನು ಚಾಪ್ ಮಾಡೀನಿ. ಉಳ್ಳಾಗಡ್ಡಿ, ಇವು ಬೆಳ್ಳುಳ್ಳಿ ರೀ, ಸಣ್ಣಗೆ ಕಟ್ ಮಾಡೀನಿ. ಆಮ್ಯಾಗ ಇದು ಶುಂಠಿ, ಹಸಿ ಶುಂಠಿ ಪೇಸ್ಟು ಹಾಕ್ಬೋದು, ಬಟ್ ಈ ರೀತಿ ಕಟ್ ಮಾಡಿ ಏನು ಫ್ರೈ ಮಾಡ್ತೀವಲ್ಲ ರೀ, ಅದು ಸಖತ್ ಟೇಸ್ಟ್ ಆಗ್ತೈತಿ. ಅದಕ್ಕೆ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬರ್ರಿ ಇದಕ್ಕೆ ಒಗ್ಗರಣೆ ಕೊಡೋಣ, ಅಂದ್ರೆ ಪಾಲಕ್ ಪನ್ನೀರ್ ಮಾಡೋಣ ಅಂತ. ಇಲ್ಲಿ ಒಂದು ನೋಡಿರಿ ಕಡಾಯಿ ಇಟ್ಕೊಂಡಿನಿ ನಾನು, ಸ್ಟೀಲ್ ಕಡಾಯಿ. ಒಂದು 2 2ರಿಂದ 3 ಸ್ಪೂನ್ ಸಣ್ಣ ಸ್ಪೂನ್ಲೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಂಗನ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಸಿಡಿಲ್ರಿ ಚಲೋ ತಂಗ. ಜೀರಿಗೆ ಸಿಡಿದ ತಕ್ಷಣ ಅಂದ್ರೆ ಬೆಳ್ಳುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಅದ್ರ ಜೊತೆಗಿನ ಶುಂಠಿ, ಇವನ್ನ ಎಣ್ಣೆ ಒಳಗೆ ಸ್ವಲ್ಪ ಬಾಡಿಸೋಣ. ಇದೆಷ್ಟು ಸಿಂಪಲ್ ಇತ್ತಲ್ರಿ ರೆಸಿಪಿ, ಆರೋಗ್ಯಕ್ಕೆ ಅಷ್ಟೇ ತುಂಬಾ ಒಳ್ಳೇದ್ರಿ. ಐರನ್ ರಿಚ್ ಆ್ಯಂಡ್ ಪ್ರೋಟೀನ್ ರಿಚ್ ಒಂದು ಡಿಶ್ ಇದು. ಯಾಕಂದರೆ ನಮ್ಮ ಪಾಲಕ್ ಸೊಪ್ಪಿನೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಯಥೇಚ್ಛವಾಗಿ ಐರನ್ ಕಂಟೆಂಟ್ ಇರ್ತೈತಿ. ಹಾಗೇನ ಪನ್ನೀರ್ ಅಂತೂ ಗೊತ್ತನೇ ಐತಿ, ಪ್ರೋಟೀನ್ ಇದು. ಸೊ ತುಂಬಾ ಒಂದು ಹೆಲ್ದಿ ಆದ ರೆಸಿಪಿ ಅಂತ ಹೇಳ್ಬೋದು. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕೆಂಪಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿನ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡಿನೂ ಸ್ವಲ್ಪ ಕೆಂಪಾಗಬೇಕ್ರಿ, ಸ್ವಲ್ಪ ಲೈಟ್ ಕಂದು ಬಣ್ಣ ಬರ್ತದೆ, ಅಲ್ಲಿವರೆಗೆ ನಾವು ಇವನ್ನ ಫ್ರೈ ಮಾಡ್ಕೋಬೇಕು. ಕಡಿಮೆ ಮಸಾಲ ಬಳಸಿ ಮಾಡಕತ್ತೀನಿ ನಾನು, ನೀವು ನೋಡಿರ್ಬೋದು. ರುಬ್ಬೋದಕ್ಕೂ ಯಾವುದೇ ಮಸಾಲೆ ಏನು ಹಾಕಿಲ್ಲ ನಾನು. ಆಮೇಲೆ ಒಗ್ಗರಣೆ ಒಳಗೂ ಯಾವುದೇ ಮಸಾಲೆನೂ ಹಾಕಿಲ್ಲ, ಅಂದರೆ ಗರಂ ಮಸಾಲ. ಇನ್ನೊಂಚೂರು ಫ್ರೈ ಆಗಲಿ ಉಳ್ಳಾಗಡ್ಡಿ. ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ ರೀ. ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಹೋಮ್ ಮೇಡ್ ಇದು, ನಾನು ಮನೇಲಿ ಮಾಡಿಟ್ಕೊಂಡಿರೋದು. ಇದು ಒಂಚೂರು ಬಾಡಿಸ್ಬಿಟ್ಟು ಈ ಟೈಮ್ ಒಳಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಪೇಸ್ಟ್ ಹಾಕೊಳ್ಳೋಣ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ಪಾಲಕ್ ಐತ್ರಿ, ಸ್ವಲ್ಪ ನೀರು ಹಾಕಿ ತಗೋತೀನಿ. ಮೊದಲ ಇದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ
ಮಿಕ್ಸಿ ಒಳಗೆ ನೀರು ಹಾಕಿ ಹಾಕಕತ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡ್ರಿ ಕಲರ್ ಎಷ್ಟು ಸಖತ್ತಾಗೈತೆ ಅಂತ ಹೇಳಿ. ನಾವು ಖಾರಕ್ಕಂತೂ ಹಸಿಮೆಣಸು ಇದ್ರೊಳಗೆ ಹಾಕಿದ್ವಿ, ಮಸಾಲೆ ಹಾಕಿದ್ವಿ. ಈಗೇನೈತಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ. ಮತ್ತಿದು ನಾರ್ತ್ ಇಂಡಿಯನ್ ಡಿಶ್ ಅಲ್ರಿ, ಒಂದು ಚೂರ ಸಕ್ಕರೆ ಹಾಕ್ತೀನಿ. ಇದನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ್ರಿ. ಅದೊಂದು 2 ನಿಮಿಷ ಬೇಯೋವರೆಗೆ ನಾವು ಪನ್ನೀರನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾನು ಫಸ್ಟಿಗೆ ಇದನ್ನು 2 ಭಾಗ ಮಾಡ್ಕೋತೇನೆ, ಆಮೇಲೆ ಪೀಸಸ್ ಕಟ್ ಮಾಡ್ತೀನಿ. ಈ ರೀತಿಯಾಗಿ. ಈಗ ನಮಗೆ ಯಾವ ಸೈಜ್ ಬೇಕಾ ಆ ಸೈಜ್ ಮಾಡ್ಕೊಳ್ಬೋದು. ನಾನು ಇಷ್ಟು ಸಿಂಪಲ್ ಮಾಡತ್ತೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಕ್ಯೂಬ್ಸ್ ಒಂದು ಪ್ಲೇಟ್ ಒಳಗೆ ಹಾಕೊಂಬಿಡೋಣ. ನೋಡಿರಿ ಕಟ್ ಮಾಡಿದ್ವಿ. ಈಗ ಪಾಲಕ್ ಸೊಪ್ಪನ್ನು ಚೆಕ್ ಮಾಡೋಣಂತ. ನಿಮ್ಗೆ ಒಂದು ಸ್ವಲ್ಪ ಇನ್ನೂ ಕ್ರೀಮಿ ಬೇಕಂದ್ರೆ ಇದ್ರೊಳಗೆ ಸ್ವಲ್ಪ ಗೋಡಂಬಿ ಹಾಕಿ ರುಬ್ಕೋಬೋದು. ಇಲ್ಲ ಅಂದ್ರೆ 1-2-3 ಕ್ಯೂಬ್ಸ್ ಪನ್ನೀರ್ ಹಾಕಿ ಕೂಡ ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೋದು. ಸ್ವಲ್ಪ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತಿ. ಈ ಟೈಮಲ್ಲಿ ನೀವು ಖಾರ ಉಪ್ಪು ಏನಾದ್ರು ಚೆಕ್ ಮಾಡ್ಕೊಡ್ರಿ, ಕಡಿಮೆ ಇದ್ದದನ್ನು ಸೇರಿಸ್ಕೊಡ್ರಿ. ಎಲ್ಲ ಪರ್ಫೆಕ್ಟಾಗಿ ಐತಿ. ಈ ಟೈಮಲ್ಲಿ ನಾವೇನು ಮಾಡೋಣ, ಪನ್ನೀರ್ ಹಾಕೊಳ್ಳೋಣ. ಪನ್ನೀರ್ ಹಿಂಗೆ ಸಿಂಪಲಾಗಿ ಫ್ರೆಶ್ ಆಗಿ ಕಟ್ ಮಾಡಿ ಹಾಕ್ರಿ. ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಫ್ರೈ ಮಾಡಿದ್ರೆ ಒಂಥರ ರಬ್ಬರ್ಗತೆ ಆಗ್ಬಿಡ್ತಾವೆ. ಹಾಕಿ ಸಿಂಪಲ್ಲಾಗಿ ಇನ್ನು ಒಂದೇ 1 ನಿಮಿಷ ಬೇಯಿಸೋಣ. ಸ್ನೇಹಿತರೆ, ನಾವು ಪನ್ನೀರ್ ಹಾಕಿ 1 ಮಿನಿಟ್ ಆಯಿತು, ಸಾಕು ಇಷ್ಟೇನ. ಈಗ ತೆಗೆಯೋಣ ನೋಡ್ರಿ. ನೋಡ್ರಿ ಸಖತ್ತಾಗಿ ಬಂದೈತ್ರಿ ಸ್ನೇಹಿತರೆ. ನೋಡಿದ್ರಲ್ಲ ಪಾಲಕ್ ಪನ್ನೀರ್ ರೆಸಿಪಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ನೋಡ್ರಿ. ಈ ಟೈಮಲ್ಲೇ ನಿಮ್ಮ ಕಡೆ ಫ್ರೆಶ್ ಕ್ರೀಮ್ ಇದ್ರೆ ಹಾಕ್ರಿ, ಒಂಥರ ರೆಸ್ಟೋರೆಂಟ್ ಲುಕ್ ಸಿಗ್ತೈತಿ. ಆಮೇಲೆ ಟೇಸ್ಟೂ ಚೆನ್ನಾಗಿರ್ತೈತಿ. ನಾನು ಮನೆಯಾಗಿಂದ ಸ್ವಲ್ಪ ಹಾಲಿನ ಕೆನಿನ ಇದನ್ನು ಮಾಡಿ ಹಾಕಾಕತ್ತೀನಿ ನೋಡ್ರಿ. ಸೊ ಈ ರೀತಿಯಾಗಿ ಬಂದೈತೆ ನೋಡ್ರಿ. ಸಖತ್ ಟೇಸ್ಟಿ, ಡಿಲಿಷಿಯಸ್. ಯಾಕ್ರಿ ಬೇಕು ರೆಸ್ಟೋರೆಂಟ್ ಹೋಟೆಲ್ಗೆ ಹೋಗೋದು? ಒಂದು ಪನ್ನೀರ್ 1-2 ಕಟ್ ಪಾಲಕ್ ಸೊಪ್ಪು ತಂದುಬಿಟ್ರೆ ಮಸ್ತ್ ಮನೆ ಮಂದಿ ಎಲ್ಲನೂ ಮನ್ಯಾಗ ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ತುಂಬ ಅಂದ್ರೆ ತುಂಬಾ ಸರಳ ಐತಿ ಮತ್ತು ಅಷ್ಟು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಖಂಡಿತವಾಗ್ಲೂ ನೀವು ಮನ್ಯಾಗ ಟ್ರೈ ಮಾಡಿರಿ. ನೀವು ಈರುಳ್ಳಿನ ಈ ಥರ ಒಗ್ಗರಣೆ ಒಳಗಾದರೂ ಹಾಕ್ಬೋದು, ಇಲ್ಲ ಪಾಲಕ್ ಜೊತೆಗೆ ಹುರಿದು ರುಬ್ಬಿ ಕೂಡ ಹಾಕ್ಬೋದು ನೋಡ್ರಿ.
ಸಖತ್ತಾಗಿ ಬಂದೈತೆ ಸ್ನೇಹಿತರೆ ಪಾಲಕ್ ಪನ್ನೀರ್ ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡೋಣಂತ. ಬಿಸಿ ಬಿಸಿ ಚಪಾತಿ ಪರೋಟ ಜೊತೆಗೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಅದ್ರಾಗ ಜೀರಾ ರೈಸ್ ಇದ್ರಂತೂ ಬೆಸ್ಟ್ ಕಾಂಬಿನೇಷನ್. ಸೊ ನೋಡೋಣ ಇದ್ರ ಜೊತೆ ಏನೇನೆಲ್ಲ ಕಾಂಬಿನೇಷನ್ ಆಕೈತಿ ಇವತ್ತು ಅಂತೇಳಿ. ನಾನು ಫಟ್ ಅಂತೇಳಿ ನೆನಪಾಯ್ತು ಮಾಡಿಬಿಟ್ಟೆ, ಇಲ್ಲಾಂದ್ರೆ ಪಾಲಕ್ ಸೊಪ್ಪು ಕೆಟ್ಟು ಹೋಗಿತ್ತು ಅದಕ್ಕೋಸ್ಕರ. ಸೊ ಪಾಲಕ್ ಪನ್ನೀರ್ ಅಂತೂ ರೆಡಿ ಆಯ್ತು ನೋಡ್ರಿ ಸ್ನೇಹಿತರೆ, ಖಂಡಿತವಾಗ್ಲೂ ಟ್ರೈ ಮಾಡಿರಿ ಸ್ನೇಹಿತರೆ. ಚಿಪ್ಸ್ ಒಣಗಿ ಹಾಕಿದ್ವೆಲ್ಲ ತೆಗೆದ್ವಿ ನೋಡ್ರಿ. ತನು ಬಂದಿದ್ಲು ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ, ಬಂದು ಮಲ್ಕೊಂಡಿದ್ಲು. ಈಗ ಎದ್ಲು ನೋಡ್ರಿ, ಎದ್ದು ಚಹಾ ಕುಡಿದ್ವಿ. ಆಮ್ಯಾಗ ತೆಗೆದ್ವಿ ರೀ ಚಿಪ್ಸ್. ಅದೊಂದು ಚಾಪಿ ಸುತ್ಕೊಂಬ ಅಂದೆ, ಸುತ್ಕೊಂಬರತ್ತ ಚಾಪಿ ಕೊಡಿಲೆ. ನೀ ಅಲ್ಲೇ ಆ ಕಡೆ ಚಪ್ಪಲ್ ಬಿಟ್ಪ. ಚಾಪಿ ತಂದಿಟ್ಲು. ನಮ್ಮ ತನು ಚಾಪಿ ಸುತ್ತಿ ಕೊಟ್ಟು ಗಿಡಕ್ಕೆ ನೀರು ಹಾಕಿಲ್ಲ ಅಂತ ನಾನು ನೀರು ಹಾಕತ್ತಾಳ ನೋಡ್ರಿ. ಗಿಡದ ಮ್ಯಾಲೆ ಹಾಕ್ಬಿಡವ. ಹಾಕು. ಅನ್ನೋದು ಇಲ್ಲಿಗೆ ಇನ್ನಷ್ಟು ಹಾಕಿ ನೀರು, ಅದಕ್ಕೆ ನೀರು ಬಾಳ್ಬೇಕು. ಆ ಕಡೆ ಹಾಕ. ಅದಕ್ಕೆ ಬಾಜುಕ್ ಹಾಕು. ಆ ಕರಿದ್ರೊಳಗೆ ಹಾಕ, ಚೋಟ ಐತಲ್ಲ ಅದ್ರೊಳಗೆ ಹಾಕ ನೀರು. ಬಾಯ್ ಮಾಡ್ಮಂದ್ ಬಾಯ್. ಏನು ಇಟ್ಕೊಂಡು ಪಾಪ್ಕಾರ್ನ್? ಕುಕ್ಕರ್ ವಾಯ್ಸರ್ ಸಿಟಿ ಹಾಕ್ಬಾರ್ದು. ಮತ್ತು ಅವು ಹಾರ್ತೈತೆ ಪ್ಲೇಟ್, ಅದ್ರ ಮ್ಯಾಗ ಮತ್ತೆ ಏನಾರ ವಜನ್ ಇಡ್ಬೇಕು. ಕುಕ್ಕರ್ ಮುಚ್ಚಳ ವಜನ್ ಇರ್ತೈತೆ ಅಂದ್ರೆ ಕುಕ್ಕರ್ನೇ ಮಾಡ್ತಾರೆ. ಬಾಯ್. ಹೋದ್ರು ನೋಡ್ರಿ ಸ್ನೇಹಿತರೆ, ಪಾರ್ಸಲ್ ಕೊಡಕ್ಕೆ ಹೋದ ತಮ್ಮ. ಪಾಪ್ಕಾರ್ನದ ಪ್ಯಾಕೆಟ್ ಇತ್ತು, ಇಲ್ಲೇ ಮಾಡಿಕೊಡ್ಬೇಕಂತ ಎತ್ತಿಟ್ಟಿದ್ದೆ ಫ್ರಿಜರ್ನಾಗಿಂದ. ಮತ್ತು ಅಕ್ಕಿದ್ದು ಹೋಮ್ವರ್ಕ್ ಐತಂತ್ರಿ, ಅಲ್ಲೇ ಅವರ ಮಾಡಿಕೊಡ್ತಾರೆ. ಅದಕ್ಕೆ ಮತ್ತೆ ಅದನ್ನು ಕೊಟ್ಟು ಕಳಿಸಿದೆ. ಸಾಯಂಕಾಲದ್ದು ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ. ಪಾತ್ರೆ ಅಂತೂ ಎಲ್ಲ ತೊಳೆದೀನಿ. ಈಗ ನಮ್ಗೆ ತನಗೂ ಚಹಾ ಕೊಟ್ಟಿದ್ದೆ, ಅದಷ್ಟೇ ಐತಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇಲ್ಲೇ ಆಗಲೇ ಪಾಲಕ್ ಪನ್ನೀರ್ ಮಾಡಿದ್ವಲ್ರಿ, ಸೊ ಅದೈತಿ. ಅದಕ್ಕೆ ಕಾಂಬಿನೇಷನ್ ಚಪಾತಿ ಮಾಡೋಣಂತ. ನಂತರ ಮಾಡೋಣ್ರಿ, ಇನ್ನೂ ಟೈಮ್ ಐತಿ. ಈಗ 6:30 ಆಗೈತಿ. ಈಗ ನಾವು ಒಂಚೂರು ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಕಸ ಹೊಡೆದು ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚೋಣ ಅಂತ. ಬೆಳಗ್ಗೆ ದಿನ ಐತಿ ದೀಪ ಒಂದು ಕಡೆ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಇವತ್ತು ನೀರು ಬಂದವ್ರಿ, ಸೊ ನೀರು ತುಂಬಿದ್ಲ ಕಾವೇರಿ ನೋಡ್ರಿ. ಸಂಜೆಗೆ ಬಂದವು, ಯೂಶ್ವಲಿ ಹಂಗೆ ಬರ್ತಾವೆ. ನಿಮ್ಗೆ ಲಾಸ್ಟ್ ಟೈಮ್ ಹೇಳಿ ನಾನು, ಬೆಳಗ್ಗೆ ಒಂದು ಅರ್ಧ ತಾಸು ಬಂದವು. ಬಟ್ ಅವಾಗೇನು ತುಂಬಂಗಿಲ್ಲ, ನಾವು ಯಾವಾಗ್ಲೂ ಸಂಜೆಗೆ ತುಂಬ್ಕೊಂಡಿರ್ತೀವಿ. ಎಲ್ಲನೂ ಸ್ವಚ್ಛಗೆ ಕ್ಲೀನ್ ಮಾಡಿ ತುಂಬಿದ್ಲಕ್ಕಿ. ನಾನಂತೂ ಸಾಯಂಕಾಲ ನಿಮ್ಗೆ ಶೇರ್ ಮಾಡಿದ್ದೆ, ಪಾಲಕ್ ಪನ್ನೀರ್ ಮಾಡಿದ್ದೆ. ರೆಸಿಪಿನೂ ಶೇರ್ ಮಾಡೀನಿ, ಖಂಡಿತ ಟ್ರೈ ಮಾಡಿರಿ. ಮತ್ತು ಅದ್ರ ಜೊತೆಗೆ ಚಪಾತಿ ಅಂತ ಹೇಳಿದ್ದೆ, ಸೊ ಚಪಾತಿನೂ ಮಾಡಿದೆ. ಆ್ಯಕ್ಚುಲಿ ಮಾಡಾಕತ್ತಿದ್ಲಕ್ಕೆ, ಬಟ್ ನೀರೊಂದು ಬಂದಾವಲ್ಲ, ಸೊ ನಾನು ಮಾಡಿದೆ ಚಪಾತಿ, ಬಿಸಿ ಬಿಸಿ ಚಪಾತಿ. ಮತ್ತು ಇಲ್ಲೇನಪ್ಪ ಅಂದ್ರೆ ಪಾಲಕ್ ಪನ್ನೀರ್ ಐತಂದಮೇಲೆ ಮತ್ತು ಸ್ಪೆಷಲ್ ರೈಸು ಆಗ್ಬೇಕಂತ ಹೇಳಿ ನಾನು ಸ್ವಲ್ಪ ಜೀರಾ ರೈಸು, ಸ್ವಲ್ಪ ಬಾಸ್ಮತಿ ರೈಸ್ ಹಾಕಿ ಜೀರಾ ರೈಸ್ ಮಾಡಿ. ಅಂದ್ರೆ ಜೀರಾ ರೈಸ್ ಮೀನ್ಸ್ ಸಣ್ಣ ರೈಸ್ ಬರ್ತದಲ್ರಿ, ಅದು ಡೈಲಿ ನಾವು ಹಾಕ್ತೀವಲ್ಲ ಊಟಕ್ಕೆ, ಅದ್ರ ಜೊತೆಗೆ ಒಂದಿಷ್ಟು ಬಾಸುಮತಿ ಹಾಕಿ ಜೀರಾ ರೈಸ್ ಮಾಡಿ ನೋಡ್ರಿ. ಮಸ್ತ್ ಫ್ಲೇವರ್ ಬರಾಗತ್ತೈತಿ, ಸಖತ್ತಾಗಿತ್ತು ರೈಸ್, ನೋಡ್ತಾ ಇರ್ಬೋದು. ಸೊ ಇವತ್ತು ರಾತ್ರಿ ಊಟ ಸ್ಪೆಷಲ್ ಆಗೇ ಐತಿ, ಖರೇನ ಸ್ಪೆಷಲ್ ಅಂತ ಹೇಳ್ಬೋದು. ಮತ್ತೇನು ರೀ, ರೆಸ್ಟೋರೆಂಟಿಗೆ ಹೋದ್ರೆ ಇದಕ್ಕಿಂತ ಇನ್ನೂ ಆರ್ಡ್ರ್ ಮಾಡ್ತೀವಿ ನಾವು. ಭಾಳ ಅಂದ್ರೆ ದಾಲ್ ಮಾಡ್ಬೋದು, ವೆಜ್ ಒಳಗೆ ಹೇಳತ್ತೀನಿ. ಸೊ ಪನ್ನೀರ್ ಐಟಮ್ ಅಂತೂ ಇರ್ತೈತಿ. ಪನ್ನೀರ್ ಮಸಾಲ ಆಗಿರ್ಬೋದು, ಇಲ್ಲ ಪಾಲಕ್ ಪನ್ನೀರ್ ಆಗಿರ್ಬೋದು, ಕಡಾಯಿ ಪನ್ನೀರ್ ಆಗಿರ್ಬೋದು, ಯಾವುದಾದ್ರೂ ಇರ್ಬೋದು.
ಸೊ ಸ್ಪೆಷಲಾಗಿ ಪಾಲಕ್ ಪನ್ನೀರ್ ಐತಿ, ಜೀರಾ ರೈಸ್ ಐತಿ, ಬಿಸಿ ಬಿಸಿ ಚಪಾತಿ ಐತಿ. ಅಲ್ಲಾದ್ರೆ ನಾನ್ ಅಥವಾ ತಂದೂರಿ. ಸೊ ಸ್ಪೆಷಲ್ ಅಲ್ರಿ, ಮಸ್ತಾಗಿ ಮನೆಯಾಗ ಮಾಡ್ಕೊಂಡು ಆರಾಮ್ ಊಟ ಮಾಡ್ಬೋದು. ಸೊ ಸ್ಪೆಷಲ್ ಐತಿ. ಇದ್ರ ಜೊತೆಗೆ ಮಸ್ತಾಗಿ ಒಂದಿಟ್ಟು ಸಲಾಡ್ ಇದ್ಬಿಟ್ರೆ ಯಾವ ರೆಸ್ಟೋರೆಂಟ್ ಹಾಕಬೇಕು, ಮನ್ಯಾಗನ ಮಸ್ತಾಗಿ ಊಟ ಮಾಡ್ಬೋದು ಸ್ನೇಹಿತರೆ. ಸೊ ಇವತ್ತಿನ ಡಿನ್ನರ್ ಈ ರೀತಿಯಾಗಿ ಐತಿ. ನಂತರ ಮತ್ತೆ ಊಟ ಮಾಡೋವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಪಾತ್ರೆ ಅಂತೂ ಎಲ್ಲ ತೊಳೆದಿದ್ದೆ, ಮತ್ತು ಅವನ್ನ ಉಕ್ಕುರ ಜಗಕ್ಕೆ ಹಾಕಿದ್ಲೆ ಕಾವೇರಿ. ಈಗಿನೂ ಅಷ್ಟೇ ಇವು ಹಿಟ್ಟು ಅದಾವ, ಇಲ್ಲಿ ಒಂದಿಷ್ಟು ಅದಾವ ನೋಡಿರಿ. ರೋಡಿಗೆ ಬಿಟ್ಕೊಂಡು ನಿಂತಾಳಿಕೆ, ಅದಕ್ಕೆ ಹೇಳತ್ತೀನಿ ಟಾಕಿಗೆ ಬಿಡಂತ. ಇನ್ನೂ ಟಾಕಿ ಫುಲ್ ಆಗಿಲ್ಲ, ಧೂಳು ಬರ್ತೈತೆ ಅಂಥೇಳಿ ಎಲ್ಲ ಇಲ್ಲೇ ನೀರು ಹಿಡ್ದಾಳ ನೋಡ್ರಿ. ಅರ್ಧನೂ ಆಯ್ತೇನೆ ಇಲ್ಲ. ಲೈಟ್ಸ್ ಎಲ್ಲ ಹೆಂಗೆ ಅಂತ ನೋಡ್ರಿ ಹಿಂದ್ಗಡೆ. 10 ಗಂಟೆ ಆಯ್ತು, ನಿಮ್ಮ ಅಜ್ಜ ಇನ್ನೂ ಬರೋಲ್ಲ ಅಲ್ಲ. ಕಾಕ ಹಚ್ಚಬೇಕು, ಹೊಟ್ಟೆ ಹಸಿವಾಗ್ಯದ. ಪೈಪ್ ತೆಗ್ದ ಬಿಡ ಅಂದ್ರೆ ಜೋರು ಬೀಳ್ತೈತೆ. ಸ್ವಲ್ಪ ಗಿಡಕ್ಕೆ ಹಿಡಿತಿದ್ವಿ ಹಗಲೇ ಆಗಿದ್ರೆ, ರಾತ್ರಿ ಬಿಟ್ಬಿಡ್ತಾನೆ ಅಲ್ಲಿ ಹೋಗಾಕು ಹೆದರಿಕಿನ. ಇಲ್ಲಿ ಮ್ಯಾಲೆ ನನ್ನ ಸೊಸಿ ಹಾಕ್ಯಾಳ ನೀರು ಸಂಜೆ ಮುಂದೆ ಮ್ಯಾಗಿನ ಗಿಡಗಳಿಗೆ, ಪಾಟಿಗೆಲ್ಲ. ಸಣ್ಣದು ಹಸಿರು ಬಕೆಟ್ ಐತಲ್ಲ, ಅದನ್ನು ತೊಗೊಂಬಂದು ಅದ್ರಾಗ ನೀರು ತುಂಬ್ಕೊಂಡು ಹಾಕ್ಯಾಳ. ನಮ್ಮ ಕಾಕರ್ದ ದಾರಿ ನೋಡಾತೀವಿ, ಅವ್ರು ಇನ್ನೂ ಬಂದಿಲ್ಲ. ಟೈಮ್ ನೋಡ್ರಿ 10 ಗಂಟೆ ಹಾಗೆ ಹೋಯ್ತು. ಕಾಕರ್ ಬಂದ ತಕ್ಷಣ ಟಿ ವಿ ಆನ್, ನ್ಯೂಸ್ ನೋಡ್ಬೇಕಾಗಿತ್ತು ಫಸ್ಟ್ ಅಲ್ಲ. ತನ್ನೂ ಕರ್ಕೊಂಬರ್ಲಿಲ್ಲ ಇಲ್ಲ, ಯಾಕೆ ಆ ಮನೆಗೆ ಹೋಗ್ಯಾಳ, ಅವ್ರ ಅತ್ತಿ ಮನೆಗೆ, ಸಣ್ಣತ್ತಿ ಮನೆಗೆ. ಅಲ್ಲಿ ಹೋಗ್ಯಾರ? ಹೌದನ? ಸಣ್ಣತ್ತಿ ಮನೆಗೆ ತರುಣು ತನು ಎಲ್ಲರೂ. ಅವ್ರ ಅಪ್ಪನ ಜೊತೆ ಹೋಗಿರ್ಬೇಕು ಅವ್ರು. ಕಾಯಿಪಲ್ಲೆ ತೊಗೊಂಬಂದು ಏನೇನೋ ತಂದಾರ, ಮುಂಜಾನೆ ನೋಡೋಣಂತ. ಸೊ ನಮ್ದು ಈಗ ಸ್ಪೆಷಲ್ ಊಟ ಸರ್ವ್ ಮಾಡೀನಿ ನೋಡ್ರಿ. ನಾನು ಸಲಾಡು ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಕಟ್ ಮಾಡೀನಿ, ಅದು ಫೀಲ್ ಬರಲಿ ಅಂತ ಹೇಳಿ. ಕಾಕ ಕಾಯಿಪಲ್ಲೆ ಮುಖ ತಗೋಕೆ ಹೋಗ್ಯಾರ. ತಿಂದೇನೋ ಇನ್ನೂ ಇಲ್ಲ? ಹೇಳು ಟೇಸ್ಟ್ ಏನಾಗೈತಿ? ಊಟಕ್ಕೆ ಕರೆಯಕತ್ತಾಳ ನೋಡ್ರಿ ಕಾವೇರಿ, ಬರ್ರಿ. ಚಲೋ ಆಗೈತಿ. ಬಾದಿನಾಗಿತ್ತಲ್ಲ ಪಾಲಕ್ ಪನ್ನೀರ್ ಮಾಡಿ, ಬರೀ ಪನ್ನೀರ್ ಮಸಾಲಾನ ಮಾಡೋದಾಗಿತ್ತು. ಪಾಲಕ್ ಪನ್ನೀರ್ ಮಾಡೀವಿ ಇವತ್ತು. ಚಲೋ ಆಗೈತೆ. ಬರ್ರಿ ಸ್ನೇಹಿತರೆ, ಊಟ ಮಾಡೋಣಂತ. ನೀವು ಬಂದುಬಿಡ್ರಿ.